ಹೆಲೋ ಫ್ರೆಂಡ್ಸ್, ಆರಿ ವರ್ಕ್ನ ಫಸ್ಟ್ ಕ್ಲಾಸ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಾಗಿ ನಿಮಗೆ ಬೇಕಾಗಿರೋದು ಚೈನ್ ಸ್ಟಿಚ್ ಮಾಡೋದಕ್ಕೆ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಬೇಕಾಗಿರೋದು ತುಲಿಪ್ ಕಂಪನಿಯ 14ನೇ ನಂಬರ್ ನೀಡಲ್. ನೋಡಿ, ಕಾಣ್ತಾ ಇದೆ ಅನ್ಕೋತೀನಿ. ಈ ಥರ ಇರುತ್ತೆ ನೀಡಲ್ ಬಾಯಿ ಸ್ವಲ್ಪ ದೊಡ್ಡದಾಗಿರುತ್ತೆ ಈ ನೀಡಲ್. ಆಮೇಲೆ ಜರಿ ಥ್ರೆಡ್ ನೆಕ್ಸ್ಟ್ ನಿಮಗೆ ಮಾಡಿರೋ ರಿಂಗ್ಗೆ ಸೆಟ್ ಮಾಡಿರುವಂತಹ ಬಿಳಿ ಬಟ್ಟೆನ ರಿಂಗಿಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಸೊ ಫಸ್ಟ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ, ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ನಿಮ್ಗೆ ಸ್ಕಿಪ್ ಮಾಡದೆ ಅರ್ಥ ಆಗೋಲ್ಲ. ಮೊದಲಿಗೆ ನಾನು ನಿಮಗೆ ಮುಂದ್ಗಡೆ ಯಾವ ಥರ ತೊಗೋತೀವಿ ಅಥವಾ ಬಟ್ಟೆ ಹಿಂದ್ಗಡೆ ಯಾವ ಥರ ರೊಟೇಟ್ ಮಾಡಿ ತೊಗೋತೀವಿ ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲಿಗೆ ನೀವು ಕೊಕ್ಕೆ ಥರ ಬರುತ್ತೆ ಅಲ್ವಾ, ಅದನ್ನು ಅಪೋಸಿಟ್ ಸೈಡ್ ಇಟ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ ಫಸ್ಟಿಗೆ. ನಂತರ ಕೆಳಗಡೆ ಆ ಕೊಕ್ಕೆನ ಹಾಕಿಬಿಟ್ಟು ತಿರುಗಿಸಿ ಮತ್ತೆ ನಿಧಾನಕ್ಕೆ ಮೇಲ್ಗಡೆ ತೊಗೊಳ್ಳಿ. ಮತ್ತೆ ಹಾಗೆ ಮಾಡಿ ತಿರುಗಿಸಿ ನಿಧಾನಕ್ಕೆ ಮೇಲ್ಗಡೆ ತೊಗೊಳ್ಳಿ. ಸೊ ನಾನು 2 ವೀಡಿಯೋನ ಲಾಸ್ಟಲ್ಲಿ ಹಾಕಿದ್ದೀನಿ, ಯಾವ ಥರ ತೊಗೋಬೇಕು, ಯಾವ ಥರ ರೊಟೇಟ್ ಮಾಡಬೇಕು ಅಂತ. ಸೊ ನೀವು ಪೂರ್ತಿ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಚೈನ್ ಸ್ಟಿಚ್ ಯಾವ ಥರ ಹಾಕೋದು ಅಂತ. ಮೇಯ್ನ್ ಸ್ಟಿಚ್ ಚೈನ್ ಸ್ಟಿಚ್ಚೇ. ಇದನ್ನು ಒಂದು ಕಲ್ತ್ಕೊಂಡ್ರೆ ನೀವು ಆರಿ ವರ್ಕ್ನಲ್ಲಿ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಮೊದಲಿಗೆ ಕಷ್ಟ ಆಗುತ್ತೆ. ಸೊ ಪ್ಲಸ್ ನೀವು ಜರಿ ಥ್ರೆಡ್ನೇ ತೊಗೊಳ್ಳಿ, ಯಾಕಂದರೆ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕೋದಕ್ಕಾಗಲ್ಲ. 14ನೇ ನಂಬರ್ ನೀಡ್ಲಿಂದ ಜರಿ ಥ್ರೆಡ್ಡಲ್ಲೇ ಚೈನ್ ಸ್ಟಿಚ್ನ ಕಲೀರಿ. ನೆಕ್ಸ್ಟ್ ನಿಮಗೆ ಅಭ್ಯಾಸ ಆದ ನಂತರ ಬೇಕಿದ್ರೆ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ಬೋದು. ಅದನ್ನು ನಾನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಧ್ಯ ಗಂಟು ಹಾಕೋದು ಹೇಗೆ ಎಲ್ಲದನ್ನು ಇದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ತೋರಿಸ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ಈ ವಿಡಿಯೋನ ಲಾಸ್ಟ್ ತನಕನೂ ನೋಡಿ. ನೋಡಿದ್ರೆ ಸ್ವಲ್ಪ ಕಷ್ಟ ಇದೆ ಅನ್ನಿಸ್ಬೋದು, ಆದರೆ ಖಂಡಿತ ಕಷ್ಟ ಇಲ್ಲ, ಆರಾಮಾಗೆ ಮಾಡ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕೆಂದರೆ ನುಗ್ಗುಗಳೆಲ್ಲ ಸಿಕ್ಕಾಕೊಂಡು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಮಾಡ್ತಾ ಮಾಡ್ತಾ ನಿಮಗೆ ಖಂಡಿತ ಈಸಿ ಅನಿಸುತ್ತೆ. ಸೊ ಟ್ರೈ ಮಾಡಿ. ಇವತ್ತು ನೀವು ಟ್ರೈ ಮಾಡಿರೋದನ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ ಶೇರ್ ಮಾಡಿ, ಫೋಟೋಸ್ನ ಶೇರ್ ಮಾಡಿ. ಬೇರೆ ಯಾವುದೇ ಥರ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಗಂಟು ಹಾಕ್ತಾಯಿದ್ದೀವಿ ನೋಡಿ. ಈ ಥರ ಗಂಟಲ್ಲಿ ಯಾವತ್ತೂ ಈ ಥರ ಜುಟ್ಟು ಬರುತ್ತಲ್ವ, ಅದು ಮೇಲ್ಗಡೆ ಕಾಣಿಸ್ಬಾರ್ದು. ನಾನು ನೆಕ್ಸ್ಟ್ ಇನ್ನೊಂದು ಗಂಟು ಹಾಕಿ ತೋರಿಸ್ತೀನಿ ನೋಡಿ. ನೋಡಿ, ಇಷ್ಟೇ ಈಸಿ ಗಂಟು ಹಾಕೋದು. ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಆ ಗಂಟು ಒಳಗಡೆ ಹೋಗಬೇಕು, ಬಟ್ಟೆಯಿಂದ ಒಳಗಡೆ ಹೋಗಬೇಕು. ಅದು ಅಡಿಭಾಗದಲ್ಲಿ ಕೂತ್ಕೋಬೇಕು ಆ ಗಂಟು, ಮೇಲ್ಗಡೆ ಕಾಣಿಸ್ಬಾರ್ದು. ಸೊ ಇದು ಫಿನಿಶಿಂಗ್ ಅಂತ ಹೇಳ್ತೀವಿ ಇದಕ್ಕೆ ನಾವು. ಸೊ ನಿಮ್ಗೆ ಕಾಣ್ತಿದೆ ಅಲ್ವಾ? ಓಕೆ, ಅಡಿಭಾಗದಲ್ಲಿ ಯಾವ ಥರ ಬರುತ್ತೆ ಅಂತ ಇವಾಗ ತೋರಿಸ್ಕೊಡ್ತಿದ್ದೀನಿ, ನೋಡ್ತಾ ಇರಿ. ಫಸ್ಟ್ಗೆ ನೀವು ಲಾಕ್ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸಿಗ್ಗಿಸ್ಕೊಂಬಿಟ್ಟು ಎಳ್ಕೊಳ್ಳಿ. ಫಸ್ಟ್ಗೆ ಒಂದು ಗಂಟು ಹಾಕ್ಕೊಬಿಡಿ ಜರಿ ಥ್ರೆಡ್ಗೆ. ನೆಕ್ಸ್ಟ್ ಸಿಗ್ಗಿಸ್ಕೊಬಿಟ್ಟು ಈ ಥರ ರೊಟೇಟ್ ಮಾಡಿ ಅಷ್ಟೇ. ನೋಡಿ, ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಮುಂದೆ ನಾನು 2 ವೀಡಿಯೋನ ಒಟ್ಟಿಗೆ ಹಾಕಿದ್ದೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಆದರೆ ಮಾಡ್ತಾ ಮಾಡ್ತಾ ತುಂಬಾ ಈಸಿಯಾಗಿರುತ್ತೆ. ನಾನು ನಿಮಗೆ ಡೈಲಿ ಒಂದೊಂದು ಸ್ಟಿಚ್ನ ಹೇಳ್ಕೊಡ್ತೀನಿ. ನೋಡಿ,
ಇಷ್ಟೇ ಹಿಂದ್ಗಡೆ ರೊಟೇಟ್ ಮಾಡೋದು ಈಸಿನೇ. ಇಷ್ಟೇ ಒಂದು ರೌಂಡ್ ಹಾಕಿಬಿಟ್ಟು ಮೇಲ್ಗಡೆ ಎಳ್ಕೊಂಡ್ರೆ ಆಯಿತು. ಅದು ತನ್ನಷ್ಟಕ್ಕೆ ಬರುತ್ತೆ. ಮೊದಲಿಗೆ ಫಸ್ಟಿಗೆ ಕಷ್ಟ ಆಗುತ್ತೆ, ಬರಲ್ಲ. ಬಟ್ ಮಾಡ್ತಾ 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 ಪ್ರಾಕ್ಟೀಸ್ ಆದಮೇಲೆ ಖಂಡಿತ ಬರುತ್ತೆ. ನಿಮಗೆ ಒನ್ ಡೇ ಆರ್ 2 ಡೇ ಬೇಕಾಗುತ್ತೆ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ. ಕೆಲವರು ತುಂಬ ಶಾರ್ಪ್ ಇರ್ತಾರೆ, ನೋಡಿದ ತಕ್ಷಣ ಕಲ್ತ್ಬಿಡ್ತಾರೆ. ನೋಡಿ ಇಷ್ಟೇ. ನೋಡಿ ನಾನು 2 ವೀಡಿಯೋನ ಒಟ್ಟಿಗೆ ಹಾಕಿದ್ದೀನಿ. ಯಾವ ಥರ ಫ್ರಂಟಲ್ಲಿ ಹಾಕಬೇಕು, ಯಾವ ಥರ ಬ್ಯಾಕಲ್ಲಿ ತೆಗಿಬೇಕು ಅನ್ನೋದನ್ನ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.